ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾನು ಈಗಾಗಲೇ ಜೀತಾ ಕಥೆಯ ಮೊದಲನೇ ಭಾಗವನ್ನು ಪ್ರಾರಂಭ ಮಾಡಿದ್ದೆ. ಲಾಸ್ಟ್ ಕ್ಲಾಸಲ್ಲಿ ಈ ಕಥೆಯಲ್ಲಿ ಬರ್ತಕ್ಕಂಥ ಚಿಕ್ಕರಾಮ ಮತ್ತು ಪುಟ್ನಿಂಗ ಅವರು ದನ ಮೇಯಿಸ್ಲಿಕ್ಕೆ ಬಂದಾಗ ಅವರು ಆಟ ಆಡ್ತಾ ಇರ್ತಕ್ಕಂಥ ಸಂದರ್ಭವನ್ನು ನಾನು ವಿವರಿಸಿದೆ. ಅಲ್ಲಿ ಈ ಕುರುಕ್ಷೇತ್ರ ನಾಟಕದ ದೃಶ್ಯವನ್ನ ಇವರೇ ಆಟ ಆಡುವಂತ ಸಂದರ್ಭದಲ್ಲಿ ಈ ಪುಟ್ನಿಂಗನ ದನಗಳು ಪಕ್ಕದ ತೋಟಕ್ಕೆ ಹೋದಾಗ ಯಾರೋ ಒಬ್ರು ಬಂದು ಹೇಳ್ತಾರೆ, ನಿನ್ನ ದನಗಳೆಲ್ಲ ಕೂಡ ಪಕ್ಕದ ತೋಟಕ್ಕೆ ಹೋಗಿದೆ, ಹೋಗಿ ನೋಡು ಅಂತ. ಆಗ ಪುಟ್ನಿಂಗ ಆಟ ಆಡ್ತಕ್ಕಂಥದನ್ನ ಬಿಟ್ಟು ಓಡೋಗ್ತಾನೆ. ಚಿಕ್ಕರಾಮ ಒಬ್ಬನೇ ಇರ್ತಾನೆ. ಅವನೇನ್ ಮಾಡ್ತಾ ಇರ್ತಾನೆ, ಪಾಪ ರಾತ್ರಿ ಎಲ್ಲ ಕುರುಕ್ಷೇತ್ರ ನಾಟಕ ನೋಡಿರ್ತಕ್ಕಂಥದ್ದು ಬೇರೆ, ನಿದ್ದೆ ಇರಲಿಲ್ಲ, ಜೊತೆಗೆ ತಂಗಳನ್ನ ಬೇರೆ ಹೊಟ್ಟೆ ತುಂಬ ತಿಂದಿದ್ದ, ಕೆಲಸ ಮಾಡಿ ಆಯಾಸ ಆಗಿತ್ತು. ಒಂದು ಮಾವಿನ ಮರದ ಕೆಳಗಡೆ ಹೋಗಿ ಮಲಗಿಬಿಟ್ಟ. ಅವನ ಧೈರ್ಯ ಏನು ಅಂತಂದ್ರೆ, ಈ ಎಲ್ಲಾ ಸುತ್ತಮುತ್ತಲು ಕೂಡ ತನ್ನ ಸಾಹುಕಾರನ ತೋಟನೇ ಇರೋದ್ರಿಂದ ದನಗಳು ಎಲ್ಲೋದ್ರು ಕೂಡ ನಮ್ಮ ತೋಟದಲ್ಲಿ ಇರುತ್ತವೆ ಅನ್ನೋ ಧೈರ್ಯಕ್ಕೆ ಅವನು ಮಲ್ಕೊಂಡ್ಬಿಟ್ಟ. ಗಾಢವಾದಂತ ನಿದ್ರೆ ಬಂತು. ಮತ್ತು ಅವನಿಗೆ ಕನಸು ಕೂಡ ಬಿತ್ತು. ಏನು, ಕುರುಕ್ಷೇತ್ರದಲ್ಲಿ ಇವನು ಒಂದು ಚಕ್ರವ್ಯೂಹ ಯುದ್ಧ ನಡೆದಂಗೆ, ಆ ಚಕ್ರವ್ಯೂಹ ಯುದ್ಧದಲ್ಲಿ ಇವನೇ ಅಭಿಮನ್ಯು ಆಗಿ ನುಗ್ಗದಂಗೆ, ಕರ್ಣ ದ್ರೋಣ ಇವನ್ನೆಲ್ಲ ಕೂಡ ಸೋಲಿಸೋ ರೀತಿಯಲ್ಲಿ ವೀರಾವೇಶದಿಂದ ಹೋರಾಟ ಮಾಡ್ತಕ್ಕಂಥ ಕನಸು ಬಿದ್ದಿತ್ತು. ಹಾಗೆ ಕನಸನ್ನು ಕಾಣ್ತಾ, ಹಗಲು ಗಣಸನ್ನ ಕಾಣ್ತಾ ಅವನು ಮಲಗಿರ್ಬೇಕಾದ್ರೆ ಆ ಜಾಗಕ್ಕೆ ದೇವಿರಯ್ಯ ಬರ್ತಾನೆ. ಬಂದ ತಕ್ಷಣನೇ ನೋಡ್ತಾನೆ, ದನಗಳೆಲ್ಲ ಕೂಡ ಕಬ್ಬಿನ ತೋಟಕ್ಕೆ ಹೋಗಿದಾವೆ, ಆ ಕಬ್ಬನ್ನೆಲ್ಲ ಹಾಳು ಮಾಡಿದೆ. ಇದನ್ನ ನೋಡಿದಂತ ದೇವಿರಯ್ಯನಿಗೆ ಹೊಟ್ಟೆ ಉರಿಯುತ್ತೆ. ಪಕ್ಕದಲ್ಲಿ ನೋಡಿದ್ರೆ ತನ್ನ ಜೀತದ ಹುಡುಗ ಚಿಕ್ಕರಾಮ ಹೋಗಿ ಮಾವಿನ ಮರದ ಕಡೆ ಆರಾಮಾಗಿ ಮಲಗಿದಾನೆ. ಇದು ನೋಡಿ ಅವನ ಹೊಟ್ಟೆನಲ್ಲಿ ಬೆಂಕಿ ಬಿದ್ದಂಗಾಯ್ತು. ಬಂದಿದ್ದನ್ನ ಅವನು ಕೋಲೆತ್ಕೊಂಡು ಮಲಗಿರ್ತಕ್ಕಂಥ ಮಗುವನ್ನ ಆ ಚಿಕ್ಕರಾಮನನ್ನ ಹೊಡಿತಾರೆ. ಹೊಡೆದಂತ ಸಂದರ್ಭದಲ್ಲಿ ಅವನಿಗೆ ಏಕಾಏಕಿ ಎದ್ದು ಗಾಬರಿಯಾಗಿ ಏನಾಯ್ತು ಅಂತ ನೋಡ್ತಾನೆ. ಎದುರುಗಡೆ ತನ್ನ ಸಾಹುಕಾರ ದೇವಿರಾಯಿ ನಿಂತಿದ್ದಾನೆ. ಒಂದು ಕ್ಷಣ ಅವನನ್ನ ಎತ್ಕೊಂಡೋಗಿ ಬಿಸಿ ಬಾಂಡ್ಲಿಲಿ ಅದ್ದಂಗ ಆಗೋಗುತ್ತೆ ಅವನಿಗೆ. ಇದ್ದಕ್ಕಿದ್ದಂತೆ ದೇವಿರಾಯಿನ ಆಕ್ರೋಶ ಜಾಸ್ತಿ ಆಗಿ ಅವನನ್ನು ಹೊಡಿತಾ ಇರ್ತಾನೆ. ಆ ಏಟುಗಳನ್ನು ತಡ್ಕೊಳಕ್ ಆಗ್ತಿರ ಚಿಕ್ಕರಾಮ ಹೋಗಿ ಆ ಪಕ್ಕದಲ್ಲಿರ್ತಕ್ಕಂಥ ಕಬ್ಬಿನ ತೋಟಕ್ಕೆ ನುಗ್ಗು ಬಿಡ್ತಾನೆ ತಪ್ಪಿಸ್ಕೊಳ್ಳೋಕ್ಕೋಸ್ಕರ. ದೇವಿರಯ್ಯ ಅಲ್ಲಿಗೂ ಬಿಡದಿರ ಅವನನ್ನ ಹಿಂಬಾಲಿಸ್ಕೊಂಡು ಅಥವಾ ಅಟ್ಟಿಸ್ಕೊಂಡು ಹೋಗ್ತಾನೆ. ಅಲ್ಲಿ ಮುಂದೆ ಆ ಕಬ್ಬಿನ ತೋಟಕ್ಕೆ ನುಗ್ಗಿರ್ತಕ್ಕಂಥ ಚಿಕ್ಕರಾಮ ಸಿಗೋದಿಲ್ಲ, ಆದ್ರೆ ದೇವಿರಯ್ಯ ಬಿಡ್ತಿಲ್ಲ. ಸೊ ಅವಾಗ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಮುಂದುವರಿಸ್ತಾ ಇದ್ದೀನಿ. ಕಬ್ಬಿನ ಗದ್ದೆ ಒಕ್ಕಿದ್ರು ನಿನ್ನ ಇವತ್ತು ಬಿಟ್ಟೇನ ಸುಳೆಮನ್ನೆ, ನಿನ್ನ ಇವತ್ತು ಕೋದಂಡ ಎತ್ತದೆ ಹೋದ್ರೆ ನನ್ನ ಕುಲಕ್ಕೆ ಅವಮಾನ ಎಂದು ಹಲ್ಲು ಕಚ್ಚಿದ ದೇವಿರಯ್ಯ. ಎಲ್ಲವನ್ನು ಬೆಪ್ಪಾಗಿ ನೋಡುತ್ತಾ ನಿಂತಿದ್ದ ತನ್ನ ಜಮೀನಿನ ಗುತ್ತಿಗೆದಾರ ದಾಸಣ್ಣನಿಗೆ, ಲೇ ಏನ ನೋಡ್ತಾ ನಿಂತಿದ್ದಿ, ಕಬ್ಬಿನ ಗದ್ದೆ ನುಗ್ಗಿ ಒದ್ದು ಎಳ್ಕೊಂಡ್ ಬಾ ಆ ನಾಯಿ ಬಡ್ಡಿ ಮಗನ್ನ, ಅಂದ್ರೆ ಚಿಕ್ಕರಾಮನನ್ನ ಎಂದು ದೇವಿರಯ್ಯ ಹೇಳ್ತಾನೆ. ದಣಿಯನ್ನು ಸಂತೋಷಪಡಿಸಲು ಇನ್ನು ಇಂಥ ಪ್ರಸಂಗ ಬರಲಾರದು ಎಂಬಂತೆ ಹಿಂದು ಮುಂದು ಯೋಚಿಸದೆ ಕಬ್ಬಿನ ಗದ್ದೆಗೆ ದಾಪುಗಾಲು ಹಾಕಿದ ದಾಸಣ್ಣ. ಹೀಗೆ ಆ ಹುಡುಗನನ್ನ ಹಿಡ್ಕೊಂಬರ್ಲಿಕ್ಕೆ ಕಬ್ಬಿನ ಗದ್ದೆಗೆ ಹೊರಟು ಬಿಟ್ಟ ದಾಸಣ್ಣ. ಯೋ ಚಿಕ್ಕರಾಮ, ಒಳ್ಳೆ ಮಾತಲ್ಲೇ ಬಾಳ ಆಚಿಕೆ, ಇಲ್ಲದೆ ಹೋದ್ರೆ ಒತ್ತು ತೊಳೆ ಹೊಡೆದಾಕ್ತೀನಿ ಎಂದು ಗದೆ ಸಮೀಪಿಸಿ ನಿಂತು ಗದ್ದೆಗೆ ಬೆಂಕಿ ಹಾಕಿ ಜೀವ ಸಹಿತ ಸುಡ್ತೀನಿ ಎಂದ. ಚಿಕ್ಕರಾಮ ಜಗ್ಗಲಿಲ್ಲ. ಜನರೆಲ್ಲ ಸುತ್ತಮುತ್ತ ನೋಡುತ್ತಿದ್ದಾರೆ. ದೇವಿರಯ್ಯನ ಮುಖಕ್ಕೆ ಬರೆ ಹಾಕಿದಂತಾಯಿತು. ಚಿಕ್ಕರಾಮನ್ ಬೆದರಿಸ್ತಾರೆ, ನೀನ್ ಅಲ್ಲೇ ಇದ್ರೆ ಇಡೀ ಕಬ್ಬಿನ ತೋಟಕ್ಕೆಲ್ಲ ಬೆಂಕಿ ಹಚ್ಬಿಟ್ಟು ಎಲ್ಲಿ ಸುಟ್ಟು ಬಿಡ್ತೀನಿ ಜೀವಂತ ನಿನ್ನ ಅಂತ. ಆದ್ರೂ ಕೂಡ ಚಿಕ್ಕರಾಮ ಹೊರಗಡೆ ಬರ್ಲಿಲ್ಲ. ಯಾಕೆ ಅಂತಂದ್ರೆ, ಜೀವಂತವಾಗಿ ಸುಡೋದಕ್ಕಿಂತ ಇವನ ಹತ್ರ ಏಟು ತಿನ್ನೋದು ಇನ್ನೂ ಕಷ್ಟ. ಇವನು ಹೋದ್ರೆ ನನ್ನನ್ನ ಸಾಯಿಸೇ ಬಿಡ್ತಾನೆ, ನನ್ನನ್ನ ಸಿಕ್ಕಾಪಟ್ಟೆ ಹೊಡಿತಾನೆ. ಅದನ್ನ ತಡ್ಕೊಳಕ್ ಆಗದಿರ್ತಕ್ಕಂಥ ಚಿಕ್ಕರಾಮ ಕಬ್ಬಿನ ಗದ್ದೆಯಲ್ಲಿ ಬೇಕಾದ್ರೆ ಜೀವಂತ ಸುಡೋದು ವಾಸಿನಿ ಅಂತೇಳಿ ಅವನ ಮಾತಿಗೆ ಜಗ್ಗಲಿಲ್ಲ. ಕೊನೆಗೆ ಇವನನ್ನ ಕಳಿಸ್ತಾನೆ, ದಾಸಣ್ಣನನ್ನ ಕಳಿಸ್ತಾ ಇದ್ದಾನೆ. ನೋಡಿ ಲೇ, ಅದೇ ಮಾತಾಡಿ ದಾಸಣ್ಣನನ್ನ, ಅಂದ್ರೆ ಈ ದೇವಿರಯ್ಯನ ಅವನು ಕಾಂಟ್ರಾಕ್ಟರ್, ಇವನ್ನೆಲ್ಲ ಕೂಲಿ ಕೆಲಸ ಅವ್ರನ್ನೆಲ್ಲ ಕರ್ಕೊಂಡ್ ಬರ್ತಕ್ಕಂಥದ್ದು, ಅವ್ರ ಕೈಲಿ ಕೆಲಸ ಮಾಡಿಸ್ತಕ್ಕಂಥದ್ದು, ಮತ್ತೆ ಅವ್ರಿಗೆ ಕೂಲಿ ಎಲ್ಲ ಇವನ್ ಮೂಲಕ ಕೊಡ್ತಕ್ಕಂಥದ್ದು. ಈ ಕೆಲಸ ಮಾಡ್ತಕ್ಕಂಥವನು ದಾಸಣ್ಣ ಅಂತ. ಅವನು ಹೇಳ್ತಾನೆ, ಲೇ ಅದೇನ್ ಮಾತಾಡಿ ಆಚೆಗೆ ಕತ್ತಿಡಿದು ಎಳಿಲ ದಾಸ ಎಂದ. ದಾಸಣ್ಣ ಕಬ್ಬಿನ ಗದ್ದೆಗೆ ನುಗ್ಗಿದ. ಚಿಕ್ಕರಾಮ ಯಾವ ಕಡೆಯಿಂದಲಾದ್ರೂ ನುಗ್ಗಿ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟರೆ ಹಿಡಿದು ತದಿಕೆ ಹಾಕಬೇಕೆಂದು ದೇವಿರಯ್ಯ ಹಲ್ಮುರಿ ಕಚ್ಚುತ್ತಾ ಮೈಯೆಲ್ಲ ಕಣ್ಣಾಗಿ ಕಾವಲಿದ್ದ. ಈ ದಾಸಣ್ಣ ಒಳಗಡೆ ಹೋದ. ಈ ದೇವಿರಯ್ಯ ಕೋಲೆತ್ಕೊಂಡು ಸುತ್ತಲೂ ಎಲ್ಲಿಂದ ಹೊರಗಡೆ ಬರ್ತಾನಂತ ಕಾಯ್ತಾ ಇದ್ದಾನೆ.
ಒಂದ್ ರೀತಿನಲ್ಲಿ ನಮ್ಮ ಮನೆಗಳಲ್ಲಿ ಇಲ್ಲೇನೋ ಏನಾದ್ರು ಸೇರ್ಕೊಂಡ್ಬಿಟ್ಟಿದ್ರೆ ಈ ಎಲ್ಲಾದ್ರೂ ಮೂಲೆಯಲ್ಲಿ ಸೇರ್ಕೊಂಡಿರುತ್ತೆ. ಒಂದ್ ಕಡೆಯಿಂದ ಯಾರಾದ್ರೂ ಆ ಕಡೆ ಕಡ್ಡಿನಲ್ಲಿ ಚುಚ್ತಾ ಇರ್ತಾರೆ. ಅದೆಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟ್ ಆಗಿ ಕಾತ್ಕೊಂಡಿರ್ತೀವಲ್ಲ ಹೊಡಿಲಿಕ್ಕೆ. ಹಾಗೆ ದೇವಿರಯ್ಯ ಚಿಕ್ಕರಾಮನನ್ನ ಹೊಡಿಲಿಕ್ಕೆ ಕಾಯ್ತಾ ಕೂತಿದ್ದಾನೆ. ಎಲ್ಲವನ್ನು ಸ್ವಲ್ಪ ದೂರದಲ್ಲೇ ನೋಡುತ್ತಾ ನಿಂತಿದ್ದ ಪುಟ್ಟನಿಂಗ ಅಲ್ಲಿ ಬಂದ್ಬಿಟ್ಟ. ಪಾಪ ಸ್ನೇಹಿತ, ಚಿಕ್ಕರಾಮನ ಸ್ನೇಹಿತ ಅಲ್ಲಿ ಬಂದ. ಓ ಏನಪ್ಪಾ ಅವ್ರು ಸಾವುಕಾರ ಹಿಂಗ್ ಹೊಡಿತಿದಾರ ನನ್ನ ಸ್ನೇಹಿತನನ್ನ ಅಂತ. ಆ ಪುಟ್ಟನಿಂಗ ದಾಸಣ್ಣ ಕಬ್ಬಿನ ಗದ್ದೆಯನ್ನು ನುಗ್ಗಿದ್ದನ್ನು ಕಂಡು ಶಿವಲಿಂಗಣ್ಣನವರ ಅವರ ಮನೆಯಲ್ಲಿ ಜೀತಕ್ಕಿರುವ ಚಿಕ್ಕರಾಮನ ಅಣ್ಣ ಪುಟ್ಟಸ್ವಾಮಿಗೆ ವಿಷಯ ತಿಳಿಸಲು ಓಡೋಡಿ ಬಂದಾಗ ಆಗ ತಾನೇ ಗೊಬ್ಬರ ಸಾಗಿಸಿ ಸಾಕಾಗಿ ಗಾಡಿ ಬಿಟ್ಟು ಎತ್ತುಗಳನ್ನು ಕೊಟ್ಟಿಗೆ ಕಟ್ಟಿ ಹಾಕಲು ಹೊಡೆದುಕೊಂಡು ಹೋಗುತ್ತಿದ್ದ ಪುಟ್ಟಸ್ವಾಮಿಗೆ ಏದೆಸರು ಬಿಡುತ್ತಾ ಪುಟ್ಟಿಂಗ ಹೇಳಿದ ವಿಷಯ ಕೇಳಿ ಎದೆ ಗುಂಡಿಗೆ ಹೊಡೆದಂತಾಯಿತು. ಪಡಸಾಲೆ ಮೇಲೆ ನಿಂತು ಮಾತು ಕೇಳಿಸಿಕೊಂಡ ಶಿವಲಿಂಗಣ್ಣ, ನೀ ಹೋಗೋದ್ ಬೇಡ, ನಾನು ಅದೇನ್ ಸಮಾಚಾರ ನೋಡ್ತೀನಿ ಎಂದು ಮೆಟ್ಟಲು ಹಿಡಿಯುತ್ತಿದ್ದಂತೆಯೇ ಪುಟ್ಟಸ್ವಾಮಿ ಎತ್ತುಗಳನ್ನು ಅಲ್ಲಿಯೇ ಬಿಟ್ಟು, ಹಂಗ ಸಮಾಚಾರ, ನಡಿ ಹೋಗುವ ಎಂದು ಮಿಂಚಿನಂತೆ ಬಯಲು ಕಡೆ ನುಗ್ಗಿದ. ಅಂದ್ರೆ ಈ ಚಿಕ್ಕರಾಮನನ್ನ ಕಬ್ಬಿನ ಗದ್ದೆಗೆ ನುಗ್ಗಿ ಅವನನ್ನು ಎಳ್ಕೊಂಡ್ಬಂದು ಒಡೆಯುವಂತ ಸಂದರ್ಭವನ್ನ ನೋಡದಂತಹ ಆ ಚಿಕ್ಕರಾಮನ ಸ್ನೇಹಿತ ಪುಟ್ಟಿಂಗ ಈ ವಿಷಯವನ್ನ ಅವರ ಅಣ್ಣನಿಗೆ ಹೇಳಲಿಕ್ಕೆ ಓಡೋಗ್ತಾನೆ. ಅವನು ಪಕ್ಕದೂರಲ್ಲಿ ಶಿವಲಿಂಗಣ್ಣ ಅಂತಕ್ಕಂತ ಒಬ್ಬರ ಮನೆಯಲ್ಲಿ ಚಿಕ್ಕರಾಮನ ಅಣ್ಣ ಜೀತಕ್ಕಿದ್ದ. ಅವ್ರ ಅಣ್ಣನಿಗೆ ಹೇಳಿದ್ರೆ ಅಟ್ಲೀಸ್ಟ್ ಬಂದು ಚಿಕ್ಕರಾಮನನ್ನ ಕಾಪಾಡ್ಕೊಳ್ತಾನೆ ಅಂತೇಳಿ ಪುಟ್ಟಿಂಗ ಹೋಗಿ ಹೇಳ್ತಾನೆ. ಅಷ್ಟೊತ್ತಿಗಾಗ್ಲೇ ಪಾಪ ಅವನು ಕೂಡ ಈ ಜೀತದ ಕೆಲಸ ಮಾಡಿ ಸಾಕಾಗಿ ಎತ್ತುಗಳನ್ನ ಒಂದ್ ಕಡೆ ಕಟ್ಟಾಕಿ ಕೂತ್ಕೊಳ್ಳಕ್ ನೋಡ್ತಾನೆ. ಪುಟ್ಟಿಂಗ ಹೋಗಿ ನಿನ್ ತಮ್ಮನ ಹಿಂಗ್ ಹೊಡಿತಿದ್ದಾರೆ ಅಂತ ಹೇಳ್ದ. ಅದನ್ನ ಬಿಟ್ಟು ಓಡೋಗ್ಲಿಕ್ಕೆ ಬರ್ತಾ ಇರ್ತಾನೆ. ಅಯ್ಯೋ ನನ್ನ ತಮ್ಮನ ಹೊಡೆದಾಗ್ತಿದ್ದಾನೆ, ಏನ್ ಮಾಡ್ತಾರ ಅಂತೇಳಿ ಗಾಬರಿಯಿಂದ ಓಡ್ ಬರೋವಾಗ ಅವರ ಸಾಹುಕಾರ ತುಂಬಾ ಒಳ್ಳೆಯವನ್ ಪಾಪ. ಎಲ್ಲಾ ಸಾಹುಕಾರರು ಕೆಟ್ಟವರಲ್ಲ, ಎಲ್ಲಾ ಜಮೀನ್ದಾರರು ಕೆಟ್ಟವರಲ್ಲ. ಅದಕ್ಕೆ ನಿದರ್ಶನವೇ ಶಿವಲಿಂಗಣ್ಣ. ಅವನು ಹೇಳ್ತಾನೆ, ದೇವಿರಯ್ಯ ತುಂಬಾ ಕೆಟ್ಟ ವ್ಯಕ್ತಿ, ಅವನ ಹತ್ರ ನೀನ್ ಯಾಕಪ್ಪ ಹೋಗ್ತೀಯಾ, ನಿನ್ನ ತಮ್ಮನನ್ನ ನಾನೇ ಬಿಡಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದಾಗ ಇವನ್ ತಡೀಲಿಕ್ಕೆ ಆಗ್ಲಿಲ್ಲ. ನನ್ನ ತಮ್ಮ ಯಾವ ಸ್ಥಿತಿನಲ್ಲಿದ್ದಾನೋ, ಏನ್ ಕಷ್ಟಪಡ್ತಿದ್ದಾನೋ ಅಂತೇಳಿ ಅವರಣ್ಣ ಓಡೋಗ್ತಾನೆ. ನೋಡಿ, ಪುಟ್ಟಸ್ವಾಮಿ ಅಂತಕ್ಕಂಥವನು ಓಡೋಗ್ತಾನೆ. ಅಷ್ಟರಲ್ಲಿ ಅಲ್ಲಿ ಬಂದಿದ ತಕ್ಷಣನೇ ಗದ್ದೆ ಒಳ ನುಗ್ಗಿ ದಾಸಣ್ಣ ಕುರಿಯನ್ನು ದನವನ್ನು ಓಡಾಡಿಸಿ ಹಿಡಿಯುವಂತೆ ಚಿಕ್ಕರಾಮನನ್ನ ಹಿಡಿದು ಹೊರತಂದಿದ್ದ. ಅವರಣ್ಣ ಅಲ್ಲಿ ಪರಿಷತ್ಗೆ ಆ ಕಬ್ಬಿನ ತೋಟದಲ್ಲಿ ಇರ್ತಂತ ಚಿಕ್ಕರಾಮನನ್ನ ಎಳ್ಕೊಂಡ್ಬಂದು ಹೊರಗಡೆ ಹಾಕಿದ್ದ. ಅದೇ ಹೆಂಗೆ ಕುರಿಯನ್ನೋ ಅಥವಾ ಯಾವುದೋ ಪ್ರಾಣಿಯನ್ನೋ ಎಳ್ಕೊಂಡ್ಬರ್ತಾರಲ್ವಾ, ಹಂಗೆ ಎಳ್ಕೊಂಡ್ಬಂದಿದ್ದಾನೆ ಪಾಪ. ಆಗ ಚಿಕ್ಕರಾಮನ ಮೈಯೆಲ್ಲ ಕಬ್ಬಿನ ಗರಿಯ ಹೊಡೆತಕ್ಕೆ ಸಿಕ್ಕಿ ಗೀರಿ ಮೈ ಮುಖದಲ್ಲಿ ಅಲ್ಲಲ್ಲಿ ರಕ್ತ ಜಿನುಗುತ್ತಿತ್ತು. ಕಬ್ಬಿನ ಗರಿಗಳಿರ್ತಾವಲ್ವಾ, ಅವೆಲ್ಲ ಮೈಗೆ ಪರಿಚ್ಕೊಂಡು ಅವನು ಅದನ್ನ ನವೆಗೆ ಎಲ್ಲ ಕೂಡ ಕೆರ್ಕೊಂಡು ಮೈ ಕೈ ಎಲ್ಲ ಕೂಡ ರಕ್ತ ಸೋರ್ತಾ ಇದೆ. ಅವನು ಹೊಡೆದಿರ್ತಕ್ಕಂಥ ಕಡೆ ಎಲ್ಲ ಕೂಡ ಬೊಬ್ಬೆಗಳು ಬಂದಿದ್ದಾವೆ, ಇವೆಲ್ಲ ಬರೆಗಳು ಬಂದಿದ್ದಾವೆ. ಇದೆಲ್ಲವನ್ನು ಚಿಕ್ಕರಾಮನ ಮೈ ಮೇಲೆ ಕಾಣಿಸ್ಕೊಳ್ತಾ ಇದ್ದಾವೆ. ದೇವಿರಯ್ಯ ಅವನ ಕತ್ತು ಅದಮಿಕೊಂಡು ಬೆನ್ನಿನ ಮೇಲೆ ಸರ್ವೆ ಚಪ್ಪೆಯಿಂದ ಬಾರಿಸುತ್ತಿದ್ದ. ಚಿಕ್ಕರಾಮ ಬಯಲು ಒಂದಾಗುವಂತೆ ಅಪ್ಪೋ ಅಣ್ಣು ನನ್ನನ್ನ ಬುಡಿಸ್ರಪ್ಪೋ ಎಂದು ಕಿರಿಚುತ್ತಿದ್ದ. ಗೊತ್ತಲ್ವ, ಸಣ್ಣ ಮಗು, ಅವನು ಒಂದೊಂದು ಏಟಿಗೂ ಅವರಪ್ಪ ಅಣ್ಣ ಅಮ್ಮನನ್ನ ನೆನೆಸ್ಕೊಂಡು ನನ್ನನ್ನು ಕಾಪಾಡಿ ಅಂತ ಕೂಗ್ಕೊಂತ ಇದ್ದಾನೆ. ಓಡಿ ಬಂದ ಪುಟ್ಟಸ್ವಾಮಿ, ನೀನೇನ್ ಮನಸ್ಸೋ ದನವಯ್ಯ ಎಂದು ದೇವಿರಯ್ಯನ ಎತ್ತಿದ ಕೈಯನ್ನು ಹಿಡಿದುಕೊಂಡ. ಚಿಕ್ಕರಾಮ ಕೊಸರಾಡಿ ಕತ್ತು ಬಿಡಿಸಿಕೊಂಡ. ಅವ್ರ ಅಣ್ಣ ಬಂದು ದೇವಿರಯ್ಯ ಹೊಡಿತಾ ಇರ್ತಕ್ಕಂಥವನ ಕೈಯನ್ನು ಹಿಡ್ಕೊಂಡ. ಅಷ್ಟೊತ್ತಿಗಾಗ್ಲಿ ಚಿಕ್ಕರಾಮ ಕೊಸರಾಡ್ಕೊಂಡು ಅವನ ದೇವಿರಯ್ಯ ಕತ್ತು ಹಿಡ್ಕೊಂಡಲ್ಲ, ಅದನ್ನು ಬಿಡಿಸ್ಕೊಂಡ. ದೇವಿರಯ್ಯ ಅವ್ರ ಅಣ್ಣನನ್ನ ಪುಟ್ಟಸ್ವಾಮಿಯನ್ನ ಕೈ ಬಿಡೋ, ಲೇ ನೀನೇ ಅವನ ಕೇಳಕ್ಕೆ ಎಂದ. ಯಾರನ್ನ? ಅವ್ರ ಅಣ್ಣನನ್ನ. ಆಗ ಅವ್ರು ಹೇಳ್ತಾನೆ, ಪುಟ್ಟಸ್ವಾಮಿ, ನಾನು ಅವ್ರ ಅಣ್ಣ, ತಪ್ಪು ಮಾಡದಂತ ಪ್ರಾಣ ತೆಗಿತೀಯಯ್ಯ. ಪುಟ್ಟಸ್ವಾಮಿಯ ದನಿ ನಡುಗುತ್ತಿತ್ತು. ಜೀತಕ್ಕೆ ಏರ್ಸ್ಕೋದಂದ್ರೆ ಕುಂಡ್ರಸಿ ಪೂಜೆ ಮಾಡಕ್ಕಲ್ಲೇನ್ಲೇ. ದೇವರ ಹೇಳ್ತಾಳೆ, ಜೀತಕ್ಕೆ ಇಟ್ಕೊಳ್ಳೋದಂತಂದ್ರೆ ಕುಳ್ಸ್ಕೊಂಡು ಪೂಜೆ ಮಾಡಕ್ಕಲ್ಲ, ಕೆಲಸ ಮಾಡ್ಸಕ್ಕೆ. ಅದನ್ನ ಕೇಳಕ್ ನೀನ್ ಯಾರು ಅಂತ ಹೇಳಿ ಅವ್ರ ಅಣ್ಣನ ಮೇಲೆ ರೂಪ ಆಗ್ತಿದ್ದಾನೆ ದೇವರಯ್ಯ. ಜೀತಕ್ಕೆ ಅವನೇ ಅಂತ ಒಂದು ಕೊಡಯ್ಯ, ನಿನಗ್ ಮಕ್ಕಳಿಲ್ವೇ? ಪುಟ್ಟಸ್ವಾಮಿಯ ಪ್ರಶ್ನೆಗೆ ಸುತ್ತಮುತ್ತ ಸೇರಿದ್ದ ಜನರು ಕೂಡ ಧ್ವನಿ ಸೇರಿಸಿದರು. ದಾಸಣ್ಣನಿಗೆ ಥೂ ಕಟುಕ ಎಂದು ಯಾರೋ ಮುಖಕ್ಕೆ ತಿವಿದ್ರು.
ಇನ್ಯಾರೋ ಒಟ್ಟಿನಲ್ಲಿ ಇದು ಮಾಡಬಾರದ ಕೆಲಸ ಎಂದು ಬಿಕ್ಕುತ್ತಾ ಪುಟ್ಟಸ್ವಾಮಿ ಪಕ್ಕಕ್ಕೆ ಬಂದು ನಿಂತು ಚಿಕ್ಕರಾಮನ ಮೈ ಮುಖ ಸವರಿ ಅಯ್ಯೋ ಸುಮ್ಗಿರು ಎಂದ. ಅವರಣ್ಣ ತಮ್ಮಂದ್ರು ಸಮಾಧಾನ ಮಾಡ್ಕೊತಿದ್ದಾರೆ. ಚಿಕ್ಕರಾಮನನ್ನ ಸಮಾಧಾನ ಮಾಡಿ ಅವನ ಮುಖ ಮೈಯೆಲ್ಲ ನೋಡಿ ಸವರಿ ಅಯ್ಯೋ ಏನಪ್ಪ ಮಾಡೋದು, ನಮ್ಮ ಪರಿಸ್ಥಿತಿ ಇಂಥದಲ್ಲ ಅಂತೇಳಿ ಕರ್ಕೊಂತ ಇದ್ದಾನೆ. ಅಲ್ಲಿಗೆ ಅಷ್ಟೊತ್ತಿಗಾಗ್ಲೇ ಆ ಜಾಗಕ್ಕೆ ಈ ಪುಟ್ಟಸ್ವಾಮಿಯ ಸಾಹುಕಾರ ಅವನ ಯಜಮಾನ ಶಿವಲಿಂಗಣ್ಣನೂ ಬಂದದ್ದನ್ನು ಕಂಡು ದೇವರಯ್ಯನಿಗೆ ಬೆವರು ನೆತ್ತಿಯಿಂದ ಪಾದಕ್ಕೆ ಇಳಿತು. ಯಾಕೆಂತಂದ್ರೆ ಅವನು ಮಾಡಿರ್ತಕ್ಕಂಥ ತಪ್ಪಿನ ಅರಿವಾಗ್ತಾ ಇದೆ. ಯಾಕೆಂತಂದ್ರೆ ಅಷ್ಟು ಚಿಕ್ಕ ಹುಡುಗನನ್ನ ಇಷ್ಟು ಪ್ರಾಣಿಗಿಂತ ನೀಚವಾಗಿ ಕಂಡು ಅಮಾನವೀಯವಾಗಿ ಹೊಡೆದಿರ್ತಕ್ಕಂಥದ್ದು, ನಡೆಸ್ಕೊಂಡಿರ್ತಕ್ಕಂಥದ್ದು, ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿ ಜನ ಎಲ್ಲ ತೂ ಅಂತ ಉಗಿತಿದ್ದಾರೆ. ಅವನಿಗೆ ಸಮನಾಗಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಶಿವಲಿಂಗಣ್ಣ. ಅವನು ಬಂದ ತಕ್ಷಣ ಅವನು ಜೀತಕ್ಕಿರ್ತಕ್ಕಂಥ ಜನರನ್ನೆಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡ್ತಕ್ಕಂಥವ್ರು. ಇವನು ಕೆಟ್ಟ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾನೆ. ಆವಾಗ ದೇವರಯ್ಯನಿಗೆ ಒಂದು ಸ್ವಲ್ಪ ಮುಜುಗರ ಆಗತ್ತೆ. ಶಿವಲಿಂಗಣ್ಣನಿಗೆ ಏನ್ ಮಾಡಬೇಕು ಸರಿಯಾಗಿ ತೋಚಲಿಲ್ಲ. ಈ ಪರಿಸ್ಥಿತಿ ನೋಡಿ ಪುಟ್ಟಸ್ವಾಮಿ ಚಿಕ್ಕರಾಮನ ಬೆನ್ನು ಕೈಕಾಲು ತೋರಿಸಿ ನೋಡೋಣ ಎಂದು ಅಳಲಾರಂಭಿಸಿದ. ಇರ್ಲಿ ಬಾ ಬಾ ಚಿಕ್ಕರಾಮ, ನಿಮ್ಮ ಅಣ್ಣನ ಜೊತೆಯಲ್ಲಿ ಹಣದ ಕೊಬ್ಬು ಅದೇ ಅಂತ ಹೊಡೆದಿದ್ದೆ ತಾನೆ. ಇನ್ನು ಚಿಕ್ಕರಾಮ ನಿನ್ನ ಮನೆಯಲ್ಲಿ ಇರೋದಿಲ್ಲ. ನೀನು ಕೊಟ್ಟಿರೋ ದುಡ್ಡಿಗೆ 3 ನಾಮ, ಹೋಗಯ್ಯ ದೇವರಯ್ಯ ಎಂದು 3 ಬೆಟ್ಟು ತೋರಿಸಿ ಹಂಗಿಸಿ ಪುಟ್ಟಸ್ವಾಮಿ ಚಿಕ್ಕರಾಮನನ್ನು ಕರೆದುಕೊಂಡು ಊರಿನ ಕಡೆ ಕೋಪದಿಂದ ಹೆಜ್ಜೆ ಹಾಕಿದ. ಅಲ್ಲಿ ಆ ಪುಟ್ಟಸ್ವಾಮಿ ಮತ್ತು ಚಿಕ್ಕರಾಮನನ್ನ ಇಬ್ಬರನ್ನು ಕೂಡ ಶಿವಲಿಂಗಣ್ಣ ಅಂತಕ್ಕಂಥವ್ರು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆ ದೇವರಯ್ಯ ಹೇಳ್ತಾನೆ, ನೀನು ಕೊಟ್ಟಿರೋಂಥ ದುಡ್ಡು ಎಲ್ಲವೂ ಕೂಡ ನಿಮ್ಗೆ 3 ನಾಮ ಇನ್ನು ಕೊಡೋದಿಲ್ಲ, ನಿಮ್ಗೆ ನೋಡಿ ಇಷ್ಟು ಹಿಂಸೆ ಕೊಟ್ಟಿದ್ಯಾ, ನೀನು ಮನುಷ್ಯನೇ ಅಲ್ಲ ಅಂತೇಳಿ ಎಲ್ಲರೂ ಕೂಡ ನಿಂದಿಸಿ ಅವರನ್ನು ಬೈದು ಚಿಕ್ಕರಾಮ ಮತ್ತು ಪುಟ್ಟಸ್ವಾಮಿ ಇಬ್ರು ಕೂಡ ಶಿವಲಿಂಗಣ್ಣನ ಮನೆಗೆ ಹೊರಟೋಗ್ತಾರೆ. ಅವತ್ತಿನ ರಾತ್ರಿ ಇದು ತುಂಬಾ ಕರುಣಾಜನಕವಾಗಿರ್ತಕ್ಕಂಥ ಸನ್ನಿವೇಶ ಇದು. ಯಾಕೆಂತಂದ್ರೆ ಅವರು ಇವರು ನೋಡಿದಂಥವ್ರು, ಮಾತಾಡಿದಂಥವ್ರು, ಸಪೋರ್ಟ್ ಮಾಡಿದಂಥವ್ರು, ನಿಂದಿಸಿದಂಥವ್ರು ಎಲ್ಲರೂ ಕೂಡ ಹೊರಟೋದು. ಈಗ ಅಣ್ಣ ತಮ್ಮ ಇಬ್ಬರೇ ಒಂದು ಕೋಣೆಯಲ್ಲಿ, ಅದು ದನದ ಕೊಟ್ಟಿಗೆನಲ್ಲಿ ಮಲಗಬೇಕು. ಆ ಸನ್ನಿವೇಶ ಹೇಗಿರುತ್ತೆ, ಅವರಿಬ್ರು ಕೂಡ ಒಬ್ಬರನ್ನೊಬ್ಬರು ಹೇಗೆ ಮಾತಾಡಿಸ್ಕೊಡ್ತಾರೆ, ಅವ್ರ ಭಾವನೆಗಳು ಹೇಗೆ ವಿಲೀನ ಆಗತ್ತೆ ಅನ್ನೋಂಥದ್ದು ಈ ದೃಶ್ಯ ಹೇಳುತ್ತೆ ನೋಡಿ. ರಾತ್ರಿ ಮನಸ್ಸಿಲ್ಲದ ಮನಸ್ಸಿನಿಂದ ಉಂಡು, ಅಂದ್ರೆ ಇಷ್ಟ ಇಲ್ಲ ಬಟ್ ಹೊಟ್ಟೆ ಇರ್ಬೇಕಲ್ವಾ, ಅದು ದುಃಖನೋ ಸಂತೋಷನೋ ಏನಾಗಿದೆಯೋ ಹೊಟ್ಟೆ ಇರಲ್ವಲ್ವಾ. ಆಗ ಒಂದ್ ಸ್ವಲ್ಪ ಊಟ ಮಾಡಿ ಚಿಕ್ಕರಾಮ ಕೈ ತೊಳೆದು ಮೇಲೆದ್ದರು. ದನದ ಮನೆಯಲ್ಲಿ ಅಂದ್ರೆ ದನ ಕಟ್ಟಾಕ್ತಕ್ಕಂಥ ಜಾಗ, ಜೀತಗಾರರು ಮಲಗ್ತಕ್ಕಂಥ ಜಾಗ ಎರಡು ಒಂದೇ, ಗಮನಿಸ್ಕೋಬೇಕಿಲ್ಲಿ. ದನದ ಮನೆಯಲ್ಲಿ ಮಲಗಲೆಂದು ಪುಟ್ಟಸ್ವಾಮಿ ತಮ್ಮನನ್ನು ಕರೆದುಕೊಂಡು ಹೊರಟ. ಎದೆಯಲ್ಲಿ ನೋವು ದುಃಖಗಳೆರಡೂ ಕೂಡ ಹೆಪ್ಪುಗಟ್ಟಿದ್ದವು. ಪುಟ್ಟಸ್ವಾಮಿಗೆ ನೆರಳಿನಂತೆ ಹಿಂದೆ ಬರುತ್ತಿದ್ದ ತಮ್ಮನನ್ನು ದಿಟ್ಟಿಸಿ ನೋಡಿದರಲ್ಲಿ ಅಳು ಉಕ್ಕಿ ಬರುವುದು ಎಂದು ಮಾತನಾಡದೆಯೇ ಮಲಗುವ ಜಾಗವನ್ನು ಗುಡಿಸಿ ಹಸನು ಮಾಡಲು ಹೋದಾಗ ಚಿಕ್ಕರಾಮ, ಇಲ್ಲಿ ಕೊಡೋಣ, ನಾನು ಗುಡಿಸ್ತೀನಿ. ಇದು ತುಂಬಾ ಮನಸ್ಸು ತಟ್ಟುವಂತ ಸನ್ನಿವೇಶ. ತಮ್ಮನ್ ತುಂಬಾ ಪೆಟ್ಟು ಬಿದ್ದಿದೆ. ಅವನು ಅಯ್ಯೋ ತಮ್ಮನಿಗೆ ಈ ತರ ಎಲ್ಲ ಏಟ್ ತಿಂದಿದ್ದಾನೆ ಅವನು ಅಂತೇಳಿ ಅಣ್ಣ ಮಲಗುವಂತ ಜಾಗನ ಕ್ಲೀನ್ ಮಾಡ್ಲಿಕ್ಕೆ, ಕಸ ಗುಡಿಸ್ಲಿಕ್ಕೆ ಎತ್ಕೊಂಡ್ರೆ ಆ ನೋವಿನಲ್ಲೂ ಕೂಡ ಅಣ್ಣ ನೀನ್ ಗುಡಿಸ್ಬೇಡಣ್ಣ, ಕೊಡು ನಾನು ಗುಡಿಸ್ತೀನಿ ಅಂತಾನಂತೆ ತಮ್ಮ. ಅದನ್ನ ನೋಡಿ ಆ ದೃಶ್ಯವನ್ನ ನೋಡಿದ್ರೇನೆ ನಮ್ಗೆ ಮನಸ್ಸು ತುಂಬಾ ಏನಂತೆ ವಿಚಲಿತ ಆಗತ್ತ, ಒಂದ್ ರೀತಿ ದುಃಖದಲ್ಲಿ ನೋಡಿ. ಆಗ ಅಣ್ಣ ಹೇಳ್ತಾನಂತೆ, ಬ್ಯಾಡ ಸುಮ್ನಿರೋ, ಓಸಿ ಹೊಡೆದಿದ್ದಾನ, ಕಡಿಮೆ ಹೊಡೆದಿದ್ದಾನ ಅವನು ಎಂದು ಅವನ ಮನೆ ಕಿಸಾಂತರ ಭಾಗ ಅಂದ್ರೆ ಅವನ ಮನೆ ಹಾಳಾಗ ಎಷ್ಟು ಜೋರಾಗಿ ಹೊಡೆದಿದ್ದ ನೋಡು. ಮೈ ಬಗ್ಗಿಸಿದರೆ ಪ್ರಾಣ ಹೋಗುವಂತೆ ಬಾಸುಂಡೆ ಎಂದು ಸುಮ್ಮನಿರಿಸಿ ಚಾಪೆ ಹಾಸಿ ಜಿಡ್ಡು ಹಿಡಿದ ಹಳೆ ತಲೆದಿಂಬನ್ನು ಕಂಬಳಿಯನ್ನು ತೊಲೆಯ ಮೇಲಿಂದ ತೆಗೆದಿಟ್ಟು, ನೀನು ಮಲಿಕೋ, ನಾನು ದನಿಗೆ ಹುಲ್ಲು ಹಾಕಿ ಆಮೇಲೆ ಮಲಗ್ತೀನಿ ಎಂದು ಹೇಳಿ ಹುಲ್ಲು ಹಾಕಿ ಗೂಟಕ್ಕೆ ಸರಿಯಾಗಿ ಕಟ್ಟಿ ಹಾಕಿದ್ದಾವ ಎಂದು ಪರೀಕ್ಷೆ ಮಾಡಿದ. ಕೈಗೆ ಒಂದು ಹಿಡಿ ನೆಲ್ಲುಲ್ಲನ್ನು ತೆಗೆದುಕೊಂಡು ಎತ್ತಿನ ಮೈಯನ್ನು ತಿಕ್ಕಲಾರಂಭಿಸಿದ. ಅವನು ತಮ್ಮನನ್ನ ಮಲಗಿಸ್ತಾನೆ. ಒಂದು ಕೊಳೆ ಹಿಡಿದಿರ್ತಕ್ಕಂಥ ಒಂದು ದಿಂಬು, ಅದು ಕೊಳೆ ಆಗಿರ್ತಕ್ಕಂಥ ಒಂದು ಬೆಡ್ಶೀಟು, ಅದನ್ನು ತಗೊಂಡು ಆ ತಮ್ಮನನ್ನ ಅಲ್ಲಿ ಮಲಗಿಸ್ಬಿಟ್ಟು, ನೀನ್ ಮಲ್ಕೊಪ್ಪ, ನನಗೇನು ಸ್ವಲ್ಪ ಕೆಲಸ ಇದೆ,
ಎತ್ತುಗಳೆಲ್ಲ ಸರಿಯಾಗಿ ಕಟ್ಟಿದ್ದೀನೋ ಅದಕ್ಕೆಲ್ಲ ಹುಲ್ಲು ಹಾಕಿ ಆಮೇಲೆ ಮಲ್ಕೊಂತೀನಿ ಅಂತೇಳಿ ದನದ ಕಟ್ಟಾಕಿರ್ತಕ್ಕಂಥ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಹಿಡಿ ತುಂಬಾ ಹುಲ್ಲನ್ನು ತಗೊಂಡು ಆ ಎತ್ತುಗಳ ಮೈಯನ್ನ ತಿಕ್ತಾರೆ. ಹಿಂದೆ ನೋಡಿ, ಇದು ಎಷ್ಟು ಪ್ರಾಣಿಗಳ ಮೇಲೆ ಎಷ್ಟು ಮನುಷ್ಯ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದ. ಅದಕ್ಕೂ ಕೂಡ ಮೈ ನೋವುತ್ತೆ, ಮೈಕೈ ನೋವಾಗುತ್ತೆ. ಯಾಕೆಂದ್ರೆ ಅದು ಕೂಡ ಕೆಲಸ ಮಾಡಿದೆ, ನನ್ನ ಜೊತೆಲ್ಲ ಹಗಲೆಲ್ಲ ಕೆಲಸ ಮಾಡಿದೆ, ಅದಕ್ಕೂ ಕೂಡ ಮೈಕೈ ನೋವು ಬರುತ್ತೆ ಅನ್ನೋಂಥದ್ದು ಮನುಷ್ಯನಿಗೆ ಗೊತ್ತಿತ್ತು. ಹಿಂದಿನ ಕಾಲದಲ್ಲಿ ಆ ಥರ ಅಟ್ಯಾಚ್ಮೆಂಟ್ ಇತ್ತು. ಬೇಸಿಗೆ ಕಾಲ ಬಂದ್ರೆ ಆ ಜೋಳದ ಕಡ್ಡಿಗಳನ್ನ, ಆ ಜೋಳ ಎಲ್ಲ ಕೂಡ ಬೆಳೆದಿರ್ತಕ್ಕಂಥದ್ದನ್ನೆಲ್ಲ ಕೂಡ ಈ ಎತ್ತುಗಳಿಗೆ ತಿನ್ನಿಸೋರು. ಪಕ್ಕದಲ್ಲಿ ಆ ಕಡೆ ಈ ಕಡೆ ಹಾಕೊಂಡು ಅದು ಬೇಡ ಅಂದ್ರೂ ಕೂಡ ಒಳಗಡೆ ತುರುಕಿ ಅದನ್ನು ತಿನ್ನಿಸೋರು, ಅದಕ್ಕೆ ಆರೈಕೆ ಮಾಡೋರು. ಅದ್ರ ಕೆಳಗಡೆ ಮಲಗಲಿಕ್ಕೆ ಕಲ್ ಮೇಲೆ ಮಲಗಿದ್ರೆ ಅದಕ್ಕೆಲ್ಲಿ ಒತ್ಕೊಳತ್ತು ಅಂತೇಳಿ ಅದ್ರ ಸಗಣಿಯನ್ನೇ ಒಣಗಿಸ್ಬಿಟ್ಟು ಅದ್ರ ಕೆಳಗಡೆ ಹಾಸೋರು. ಅಷ್ಟೆಲ್ಲ ಆರೈಕೆ ಮಾಡೋರು. ಈ ಪುಟ್ಟಸ್ವಾಮಿ ಕೂಡ ಹಗಲೆಲ್ಲ ಅದ್ರ ಜೊತೆ ಕೆಲಸ ಮಾಡೋದ್ರಿಂದ ಅದಕ್ಕೂ ಆಯಾಸ ಆಗಿರುತ್ತೆ ಅಂತ ಹೇಳಿ ಆ ಪುಟ್ಟಸ್ವಾಮಿ ಏನ್ ಮಾಡ್ತಾನೆ, ನೆಲ್ಲು ಹುಲ್ಲನ್ನ ಕೈಯಲ್ಲಿ ಇಟ್ಕೊಂಡು ಅದರ ಬೆನ್ನೆಲ್ಲ ಕೂಡ ಮೈಯನ್ನ ಉಜ್ತಾ ಇರ್ತಾನೆ. ನೋಡಿ, ಕೈಗೆ ಒಂದು ಹಿಡಿ ನೆಲ್ಲುಲ್ಲನ್ನು ತೆಗೆದುಕೊಂಡು ಎತ್ತಿನ ಮೈಯನ್ನು ತಿಕ್ಕಲಾರಂಭಿಸಿದ. ಬೆಳಗಿನಿಂದ ದುಡಿದು ಮೈ ನೋವು ಮಾಯವಾಗಲೆಂದು ದಿನವೂ ತಾನು ಮಲಗುತ್ತಿದ್ದಾಗ ಮಾಡುತ್ತಿದ್ದ ಈ ಕೆಲಸ ಅವನಿಗೆ ರೂಢಿಯಾಗಿ ಬಂದಿತ್ತು. ಎಡಗೋಲಿನ ಕತ್ತಿನ ಬಳಿ ತಿಕ್ಕುತ್ತಿದ್ದಾಗ ಎರಡೂ ಅವನನ್ನು ಎಟುಕಿಸಿ ದಿಟ್ಟಿಸಿ ನೋಡುತ್ತಾ ಅವನನ್ನು ಪ್ರೀತಿಯಿಂದ ನೆಕ್ಕಲು ಪ್ರಯತ್ನಿಸುತ್ತಿರುವುದನ್ನು ಕಂಡು ಎಷ್ಟು ತಡೆದರೂ ಕಣ್ಣು ಮಂಜಾದವು. ಈ ಸನ್ನಿವೇಶ ಏನ್ ಹೇಳುತ್ತಂತಂದ್ರೆ, ಈ ಪುಟ್ಟಸ್ವಾಮಿಯ ಭಾವನೆಗಳನ್ನ, ಅವನ ದುಃಖವನ್ನ, ಅವನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದವು. ನೋಡ್ದ, ಮನಸ್ಸಲ್ಲಿ ಇಷ್ಟು ದುಃಖ ಇಟ್ಕೊಂಡು ಕೂಡ ನಮ್ಮನ್ನ ಆರೈಕೆ ಮಾಡಕ್ ಬಂದಿದ್ದಾನೆ ಅಂತೇಳಿ ಆ ಎರಡೂ ಎತ್ತುಗಳು ಪುಟ್ಟಸ್ವಾಮಿನ ನೋಡ್ದ ಒಂದ್ ರೀತಿ ಒಂದೇ ದೃಷ್ಟಿಯಲ್ಲಿ ನೋಡ್ತಾ ಇರ್ತವೆ. ಆಗ ಈ ಪುಟ್ಟಸ್ವಾಮಿಗೂ ಕೂಡ ಕಣ್ಣು ಮಂಜಾಗತ್ತೆ. ಅಂದ್ರೆ ಕಣ್ಣು ನೀರಿನ ತುಂಬತ್ತೆ. ಅವ್ನು ಅಳು ತಡ್ಕೊಳಕ್ ಆಗ್ಲಿಲ್ಲ, ಅಳು ಬಂದ್ಬಿಡ್ತ ಅವನು ಕೂಡ. ನೋಡಿ, ಎತ್ತುಗಳು ಇವನ ಕಡೆಗೆ ಕೃತಜ್ಞತೆಯಿಂದ ನೋಡುತ್ತಿರುವುದನ್ನು ಕಂಡು ಪುಟ್ಟಸ್ವಾಮಿಗೆ ದನಗಳಿಗಿಂತಲೂ ಕಡಿಯಾಗಿ ತನ್ನ ತಮ್ಮನನ್ನು ಗದ್ದೆ ಬಯಲಿನಲ್ಲಿ ಓಡಾಡಿಸಿಕೊಂಡು ಕಬ್ಬಿನ ಗದ್ದೆ ಹೊಕ್ಕರೂ ಬಿಡದೆ ಬೆದರಿಸಿ ಬೈದು ಹೊರಗೆಳೆದು ಹೊಡೆದು ಅಂಗಿಸಿದ್ದನ್ನು ನೆನೆದು ಮನಸ್ಸಿಗೆ ಹೇಸಿಗೆ ಆಯಿತು. ಇಂಥ ಅನಿಷ್ಟ ಬಾಳಬಾರದು, ಅಂದ್ರೆ ಇಂಥ ಅನಿಷ್ಟ ಜೀತ ಬಾಳಬಾರದು. ನಮ್ಮನ್ನ ಪ್ರಾಣಿಗಿಂತ ಹೀನವಾಗಿ ನೋಡಿದ್ರ, ನನ್ನ ತಮ್ಮ ಅವನು ಬಿಡಿಸ್ಕೊಳ್ಳಕ್ಕೆ ತಪ್ಪಿಸ್ಕೊಳ್ಳೋದ್ರು ಕೂಡ ಬಿಡಿದರೆ ಎಳ್ಕೊಂಡ್ಬಂದು ಹೊಡೆದಿದ್ದಾರಲ್ಲ, ಎಂತ ಮನುಷ್ಯ, ಇಂಥ ಜೀತ ಬದುಕು ನಮ್ಗೆ ಬೇಕಾ? ಎಂತ ಬದುಕೇ ಬೇಡ ಅಂತ ಅನಿಸ್ತಾ ಇದ್ದಾರೆ. ಈ ಮನಸ್ಸಿನ ಜನ್ಮವೇ ಬೇಡ, ಮನುಷ್ಯನ ಜನ್ಮನೇ ಬೇಡ. ತಿರ್ಗಾ ಹುಟ್ಟಿದ್ರೆ ಮರವಾಗೋ, ಕಲ್ಲಾಗೋ, ಮೂಗ ಬಸವಾಗೋ ಹುಟ್ಟಬೇಕು. ಈ ಮನಸ್ಸಿನ ಜನ್ಮ 7 ಜನ್ಮಕ್ಕೂ ಬೇಡ ಎಂದುಕೊಂಡ ಈ ಪುಟ್ಟಸ್ವಾಮಿ. ಮನುಷ್ಯನ ರೀತಿಯಲ್ಲಿ ಬದುಕಿದ್ರೆ ಈ ಜೀತ ಬದುಕಿನಲ್ಲಿ ನಾವು ಇಷ್ಟೆಲ್ಲ ಗೋಳಾಡಬೇಕಾಗುತ್ತೆ, ಅದಕ್ಕೆ ಈ ಮನುಷ್ಯನ ಜನ್ಮವೇ ಬೇಡ ಅಂತೇಳಿ ಅವನ ದುಃಖವನ್ನ ಪಡೆದಿದ್ದಾನೆ. ಹಿಂದಿನ ಬಾಗಿಲನ್ನು ಸರಿಯಾಗಿ ಹಾಕಿದೆ ಎಂದು ನೋಡಿಕೊಂಡು ಬಂದು ಚಾಪೆ ಮೇಲೆ ಕುಳಿತು ನೋಡಿದ. ಚಿಕ್ಕರಾಮ ಮೈ ತುಂಬಾ ಹೊತ್ತು ಮಲಗಿದ್ದಾನೆ. ಬೇಡಿಯನ್ನು ಹಚ್ಚಿಕೊಂಡು ಸೇದಲು ಪ್ರಾರಂಭಿಸಿದ. ನೆಪ ಮಾತ್ರಕ್ಕೆ ಅವನು ಅಲ್ಲಿ ಕುಳಿತಿದ್ದ. ಮನಸ್ಸೆಲ್ಲ 20 ಮೈಲಿಗಳ ದೂರದಲ್ಲಿರುವ ಅವ್ವ, ಅಣ್ಣ, ಅಪ್ಪ, ತಮ್ಮ, ತಂಗಿ ನೆನೆದು ಅವರೊಡನೆ ಮೂಕ ಭಾಷೆಯಲ್ಲಿ ಸಂಭಾಷಿಸತೊಡಗಿದ. ಈ ತಮ್ಮನ ಜೊತೆಯಲ್ಲಿ ಮಲಗಿದಾನೆ ದೈಹಿಕವಾಗಿ, ಆದ್ರೆ ಅವನ ಮನಸ್ಸೆಲ್ಲ ಕೂಡ ಅವ್ರ ಅಪ್ಪ ಅಮ್ಮ ಇರ್ತಕ್ಕಂಥ ಅವ್ರ ಮನೆಗೆ ಹೊರಟೋಗಿದೆ. ಅವ್ರ ಜೊತೆ ಮಾತಾಡ್ಲಿಕ್ಕೆ ಮೂಕ ಭಾಷೆನಲ್ಲಿ, ಅದರ ಭಾವನಾತ್ಮಕವಾಗಿ ಅವ್ರ ಜೊತೆ ಮಾತಾಡ್ಲಿಕ್ಕೆ ಮಾಡ್ತಾರೆ. ಈಗ ನೋಡಿದರೆ ಅವನೇನಾದ್ರೂ ಚಿಕ್ಕರಾಮನನ್ನು ಈಗ ನೋಡಿದರೆ, ಮಧ್ಯಾಹ್ನ ನೋಡಿದ್ರೆ ಎದೆ ಕಚ್ಚಿಕೊಂಡು ಚಿಕ್ಕರಾಮನನ್ನು ಎದೆಗೆ ತಬ್ಬಿಕೊಂಡು ಭೂಮಿ ಬಾಣ ಒಂದಾಗುವಂತೆ ಗೊಳೋ ಎಂದು ಹತ್ತು ಬಿಡುತ್ತಿದ್ದಳು ಎಂದುಕೊಂಡಾಗ ಆಳು ಜೀತಕ್ಕೆ ಮಕ್ಕಳು ಇರಿಸೋದು ಬ್ಯಾಡಿ. ಅಂದ್ರೆ ಅವನು ಚಿಕ್ಕರಾಮ ಹೊಡೆದಿರ್ತಕ್ಕಂಥ ದೃಶ್ಯವನ್ನ ನಮ್ಮ ತಾಯಿಯನ್ನು ನೋಡಿದಿದ್ರೆ ಎಷ್ಟು ಗೋಳಾಡೋಳು, ಭೂಮಿ ಆಕಾಶ ಒಂದಾಗೋ ರೀತಿಯಲ್ಲಿ ಕಿರ್ಚಾಡೋಳು, ಗೋಳಾಡೋಳು, ಮಗನನ್ನ ಎದೆಗೆ ಹಚ್ಚಿಕೊಂಡು ಅವಳು ಅಳೋಳು, ಎಷ್ಟು ದುಃಖ ಪಡೋಳು. ಇದನ್ನೆಲ್ಲ ಈ ಪುಟ್ಟಸ್ವಾಮಿ ತನ್ನ ತಮ್ಮನ ಪಕ್ಕದಲ್ಲಿ ಮಲಗಿರ್ತಕ್ಕಂಥ ಕೂತ್ಕೊಂಡು ಆಲೋಚನೆ ಮಾಡ್ತಿದ್ದಾರೆ. ನಮ್ಮಪ್ಪ ನಮ್ಮಮ್ಮ ಇದ್ದಿದ್ರೆ ಈ ಜಾಗದಲ್ಲಿ ಎಷ್ಟು ಗೋಳಾಡೋರು, ಅವರು ಕೂಡ ಎಷ್ಟು ದುಃಖ ಪಡೋರು ಅನ್ನೋದನ್ನ ನೆನೆಸ್ಕೊಳ್ತಾ ಇರ್ತಾರೆ.
ಮತ್ತೆ ಇವನು ಯಾಕೆ ನಮ್ಮನ್ನ ಈ ಚೀಟಕ್ಕೆ ಹಾಕಿದ್ರು ಅನ್ನುವಂಥದ್ದನ್ನ ಈ ಚಿಕ್ಕರಾಮ ಪುಟ್ಟಸ್ವಾಮಿ ಇವ್ರನ್ನ ಯಾಕೆ ಈ ಜೀತಕ್ಕೆಲ್ಲ ಕಳಿಸ್ಕೊಟ್ರು ಅಂತೇಳಿ ಮುಂದೆ ಕಥೆನಲ್ಲಿ ಬರುತ್ತೆ. ಅದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.